ಇನ್ನು ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯ ಅವಾಂತರ ಸೃಷ್ಟಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಹೊಸನಗರದ ದೊಡ್ಡಿನ ಗದ್ದೆಯಲ್ಲಿ ಭೂಕುಸಿತ ಕಂಡುಬಂದಿದೆ. ವೀರಪ್ಪಗೌಡ ಅನ್ನುವಂಥವರ ಮನೆ ಪಕ್ಕದಲ್ಲಿ ಭೂಮಿ ಕುಸಿದಿದೆ. ಭೂಕುಸಿತ ಸ್ಥಳಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರನ್ನ ರಾವೆ ಗ್ರಾಮಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಸರ್ಕಾರದಿಂದ ನೆರವು ನೀಡುವುದಾಗಿ ಶಾಸಕರು ಇದೇ ವೇಳೆ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಮಲೆನಾಡಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಇದೀಗ ಭಾರೀ ಮಳೆಯ ಪರಿಣಾಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸಿ ಮತ್ತೊಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಳೆದ ಕೆಲ ದಿನಗಳಿಂದ ಸುರಿತಿರತಕ್ಕಂಥ ಒಂದು ನಿರಂತರ ಮಳೆಯಿಂದ ಬೆಟ್ಟಗುಡ್ಡಗಳ ಪ್ರದೇಶಗಳಲ್ಲಿ ಭೂಕುಸಿತದ ಅಪಾಯ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ದೊಡ್ಡಿನ ಗದ್ದೆ ಗ್ರಾಮದಲ್ಲಿ ವೀರಪ್ಪ ಗೌಡ ಅಂತಕ್ಕಂಥ ಒಬ್ಬರು ವ್ಯಕ್ತಿಯ ಮನೆಯ ಪಕ್ಕದಲ್ಲೇ ಭಾರೀ ಪ್ರಮಾಣದಲ್ಲಿ ಭೂಮಿ ಕುಸಿದಿದೆ. ಮನೆಯ ಹೊಂದಿಕೊಂಡಿದ್ದ ಜಾಗವೇ ಕುಸಿದಿರೋದ್ರಿಂದ ಕುಟುಂಬದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಸದ್ಯ ಮನೆ ಸಂಪೂರ್ಣ ಕುಸಿದಿಲ್ಲವಾದರೂ ಮಳೆ ಇದೇ ರೀತಿ ಮುಂದುವರೆದರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಘಟನೆಯ ಬಗ್ಗೆ ಮಾಹಿತಿ ತಿಳಿತಿದ್ದಂತೆ ಶಾಸಕ ಅರಗ ಜ್ಞಾನೇಂದ್ರ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಅವರು ಸಂತ್ರಸ್ತ ಕುಟುಂಬದ ಸುರಕ್ಷತೆಯೇ ಮೊದಲ ಆದ್ಯತೆ ಅಂತ ಹೇಳಿ ಆ ಒಂದು ಕುಟುಂಬವನ್ನು ತಕ್ಷಣವೇ ರಾವೆ ಗ್ರಾಮಕ್ಕೆ ಸ್ಥಳಾಂತರಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಸಂತ್ರಸ್ತರಿಗೆ ಸರ್ಕಾರದಿಂದ ಅಗತ್ಯ ನೆರವು ನೀಡಲಾಗುತ್ತೆ. ಹೊಸ ಮನೆ ನಿರ್ಮಿಸಿಕೊಳ್ಳೋದಕ್ಕೆ ಸೂಕ್ತ ಪರಿಹಾರ ಸಹಾಯ ಒದಗಿಸಲಾಗತ್ತೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಲೆನಾಡು ಭಾಗಗಳಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ ಜೋಗ ಜಲಪಾತ. ವಿಶ್ವವಿಖ್ಯಾತ ಜೋಗ ಫಾಲ್ಸ್ ವೈಭವ ಮತ್ತಷ್ಟು ಹೆಚ್ಚಳಾಗಿದೆ. ಮೈದುಂಬಿ ಧುಮ್ಮಿಕ್ತಿರ್ತಕ್ಕಂಥ ರಾಜ ರಾಣಿ ರೋರರ್, ಇನ್ನು ರಾಕೆಟ್ ರಮಣೀಯ ಸೌಂದರ್ಯ ಕಣ್ತುಂಬಿಕೊಂಡು ಪ್ರವಾಸಿಗರು ಮನಸೋತಿದ್ದಾರೆ. ಅದರ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ನೋಡಿ. ಮಲೆನಾಡಲ್ಲಿ ವರುಣನ ಅಬ್ಬರ ಮುಂದುವರೆದಂತೆ ಪ್ರಕೃತಿ ತನ್ನ ನಿಜವಾದ ಸೌಂದರ್ಯವನ್ನು ಅನಾವರಣಗೊಳಿಸಿದೆ. ರಾಜ್ಯದ ಹಲವೆಡೆ ಧಾರಾಕಾರ ಮಳೆ ಸುರಿತಿರತಕ್ಕಂಥ ಪರಿಣಾಮ ವಿಶ್ವವಿಖ್ಯಾತ ಜೋಗ ಜಲಪಾತ ಇದೀಗ ತನ್ನ ಸಂಪೂರ್ಣ ವೈಭವದೊಂದಿಗೆ ಮೈದುಂಬಿ ಧುಮ್ಮಿಕ್ತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜೋಗ ಜಲಪಾತ ಮಳೆಗಾಲದಲ್ಲಿ ನೋಡೋದೇ ಒಂದು ಅದ್ಭುತ ಅನುಭವ. ಇದೀಗ ಮಲೆನಾಡಿನಲ್ಲಿ ಸುರಿತಿರ್ತಕ್ಕಂಥ ಭಾರೀ ಮಳೆಯ ಪರಿಣಾಮ ಜೋಗದ 4 ಪ್ರಮುಖ ಧಾರೆಗಳಾದ ರಾಜ ರಾಣಿ ರೋರರ್ ಹಾಗೂ ರಾಕೆಟ್ ಒಂದಕ್ಕಿಂತ ಒಂದು ವೈಭವವಾಗಿ ಧುಮ್ಮಿಕ್ತಾ ಇದೆ. ದೂರದಿಂದಲೇ ಕೇಳಿ ಬರ್ತಕ್ಕಂಥ ಜಲಪಾತದ ಒಂದು ಭೋರ್ಗರೆತ ನಿಮಗೆ ಇಲ್ಲಿಗೆ ಕೇಳಿಸ್ತಾ ಇದೆ ನೋಡಿ. ಸುತ್ತಮುತ್ತ ಆವರಿಸಿರ್ತಕ್ಕಂಥ ಮಂಜು, ಹಚ್ಚ ಹಸಿರಿನ ಬೆಟ್ಟಗಳು ಇವೆಲ್ಲ ಸೇರಿ ಪ್ರಕೃತಿಯ ಅಪರೂಪದ ಸೌಂದರ್ಯವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಜೋಗದ ವ್ಯೂ ಪಾಯಿಂಟಲ್ಲಿ ನಿಂತು ಈ ಅದ್ಭುತ ದೃಶ್ಯವನ್ನು ಆ ಪ್ರವಾಸಿಗರು ನೋಡ್ತಾ ಇದ್ದಾರೆ. ವಾವ್, ಇದು ನಿಜಕ್ಕೂ ಸ್ವರ್ಗವೇ ಸರಿ ಅಂತ ಜನ ಹೇಳ್ತಾ ಇದ್ದಾರೆ. ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಾದಂತೆ ಕಾವೇರಿ ನದಿಗೆ ನೀರು ಹರಿತಾ ಇದೆ. ಕಾವೇರಿ ಕೊಳ್ಳದ ರೈತರ ಮೊಗದಲ್ಲಿ ಈಗ ಒಂದಿಷ್ಟು ಮಂದಹಾಸ ಮೂಡಿದೆ. ಎರಡು ದಿನ ಕೊಡಗಿನಲ್ಲಿ ಮಳೆ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಶುರುವಾಗ್ತಾ ಇದೆ ಜೋರಾದ ಮಳೆ. ಆ ಮಳೆಯ ಅಬ್ಬರದಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ.
ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಹಾರಂಗಿ ಡ್ಯಾಮ್ನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾರಂಗಿ ಡ್ಯಾಮ್ ಏನಿದೆ ಕಂಪ್ಲೀಟಾಗಿ ಭರ್ತಿಯಾಗಿದೆ. ಆ ಭರ್ತಿಯಾಗಿರತಕ್ಕಂಥ ಹಾರಂಗಿ ಜಲಾಶಯವನ್ನು ನೀವು ಗಮನಿಸ್ಬೋದು. ಜೋರಾದ ಮಳೆಯಿಂದಾಗಿ ಕೊಡಗಿನ ಎಲ್ಲ ಭಾಗಗಳಲ್ಲೂ ನೀರು ಉಕ್ಕಿ ಹರಿತಾ ಇದೆ. ಹಾರಂಗಿ ಜಲಾಶಯದಿಂದ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ನಡೆಸಿರ್ತಕ್ಕಂಥ ಒಂದು ಪ್ರತ್ಯಕ್ಷ ವರದಿ ಇದೆ. ಒಂದ್ಸಲ ನೋಡ್ಕೊಂಡು. ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೊಡಗಿನ ಏಕೈಕ ಜಲಾಶಯ ಇದೀಗ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ಬಳಿ ಇದ್ದೀನಿ. ನೋಡ್ಬೋದು, ಇದು ಕುಶಾಲನಗರದ ಏಕೈಕ ಹಾರಂಗಿ ಜಲಾಶಯ. ಈ ನೀರನ್ನು ಅವಲಂಬಿಸಿ ಸಾಕಷ್ಟು ರೈತರು ಒಂದು ಬೆಳೆಯನ್ನು ಬೆಳೆಯುವಂಥದ್ದು. ಜೊತೆಗೆ ಈ ನೀರು ಏನಿದೆ ಮೈಸೂರು ಭಾಗಕ್ಕೆ ಕೂಡ ಹರಿದು ಹೋಗುವಂಥದ್ದು. ಕಳೆದ ಹಲವು ದಿನಗಳಿಂದ ಜೂನ್ಗೆಲ್ಲ ಬಹುತೇಕ ಮಳೆ ಆಗ್ತಿತ್ತು ಕೊಡಗು ಜಿಲ್ಲೆಯಲ್ಲಿ. ಹೀಗಾಗಿ ಜಲಾಶಯ ಬಹುತೇಕ ಭರ್ತಿ ಆಗ್ತಿತ್ತು. ಆದರೆ ಈ ಬಾರಿ ಕೊಂಚ ತಡವಾಗಿ ಮಳೆ ಆಗಮನವಾಗಿರುವ ಹಿನ್ನೆಲೆಯಲ್ಲಿ ಈಗ 8.5 TMC ಸಾಮರ್ಥ್ಯ ಹೊಂದಿರುವ ಹಾರಂಗಿ ಜಲಾಶಯ ಇದೀಗ ಭರ್ತಿಯಾಗಿರ್ತಕ್ಕಂಥದ್ದು. ನೋಡ್ಬೋದು, ಸಂಪೂರ್ಣವಾಗಿ ಹಾರಂಗಿ ಜಲಾಶಯ ಭರ್ತಿಯಾಗಿರೋ ಇದು ಹಾರಂಗಿ ಜಲಾಶಯ ಅಂದರೆ ಇದು ಕುಶಾಲನಗರದ ಅಲ್ಲಿ ಇರುವಂಥ ಕುಶಾಲ ತಾಲೂಕಿನಲ್ಲಿ ಒಳಪಡುವಂತಹ ಈ ಹಾರಂಗಿ ಜಲಾಶಯ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಮಾದಾಪುರ ಜೊತೆಗೆ ಮಡಿಕೇರಿ ಭಾಗದಲ್ಲಿ ಹೆಚ್ಚಾಗಿ ಮಳೆಯಾದ ಸಂದರ್ಭದಲ್ಲಿ ಈ ಜಲಾಶಯ ಬಹುತೇಕ ಭರ್ತಿಯಾಗುವಂಥದ್ದು. 8.5 TMC ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಏನಿದೆ, ನೀರು ಹೆಚ್ಚಾದ ಸಂದರ್ಭದಲ್ಲಿ ಈ ನೀರನ್ನು ನದಿಗೆ ಹರಿಸುವಂಥದ್ದು. ಅಂದರೆ ಈ ಭಾಗದೇನು ಮಾದಾಪುರ ಆಗಿರ್ಬೋದು, ಜೊತೆಗೆ ಮಡಿಕೇರಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಈ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತದೆ. ಒಳಹರಿವಿನ ಪ್ರಮಾಣ ಹೆಚ್ಚಾದಂತೆ ನದಿ ನೀರನ್ನು ಜಲಾಶಯದಿಂದ ನದಿಗೆ ಹರಿಸುವಂಥದ್ದು. ಈಗ ನೋಡ್ಬೋದು, ಇದು ಸಂಪೂರ್ಣವಾಗಿ ಇದೀಗ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸುವಂಥದ್ದು. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಬಾರಿ ಹೆಚ್ಚಾಗಿ ನೀರು ಬಂದ ಸಂದರ್ಭದಲ್ಲಿ ಬಿಡುವ ಸಂದರ್ಭದಲ್ಲಿ ಹಾರಂಗಿ ಅಧಿಕಾರಿಗಳೇನೆಂದರೆ ಮುನ್ಸೂಚನೆಯನ್ನು ಕೊಟ್ಟು ಜಲಾಶಯ ನೀರನ್ನು ಹರಿಸ್ತಾರೆ. ಕಳೆದ ಹಲವು ದಿನಗಳಿಂದ ಈ ಒಂದು ತಮಿಳುನಾಡಿಗೆ ನೀರು ಹರಿಸುವ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ಕೂಡ ಎದ್ದಿತ್ತು. ಆದರೆ ಇದೀಗ ಹಾರಂಗಿ ಜಲಾಶಯ ಜೊತೆಗೆ ಹಾರಂಗಿ ಜಲಾಶಯ ಅಚ್ಚುಕಟ್ಟು ಪ್ರದೇಶಗಳಿಂದ ಸಂಪೂರ್ಣವಾಗಿ ನೀರಿನ ಆವೃತವಾಗಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲೆಲ್ಲ ಒಂದು ಕಡೆ ತಮಿಳುನಾಡಿಗೆ ನೀರು ಹರಿಸುವ ಪ್ರಮೇಯ ಕೂಡ ಇದೀಗ ಬರೋದಿಲ್ಲ ಅನ್ನೋ ಕೂಡ ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥ. ಹೀಗಾಗಿ ಸಂಪೂರ್ಣವಾಗಿ ಹಾರಂಗಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಜೊತೆಗೆ ಇದನ್ನು ಅವಲಂಬಿಸಿರುವಂತಹ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು.